ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಬಗ್ಗೆ ಏನೂ ತಿಳ್ಸೋಕ್ಕೆ ಬಂದಿಲ್ಲ. ನನ್ನ ಕೊನೆ ನಿರ್ಧಾರನ ತಿಳ್ಸೋಕ್ಕೆ ಬಂದಿದ್ದೀನಿ. ಇದು ನನ್ನ ಕೊನೆ ವಿಡಿಯೋ ಆಗುತ್ತೆ ಅನಿಸುತ್ತೆ. ನನಗೆ 99% ಕೊನೆ ವಿಡಿಯೋ ಅಂತ ಅನಿಸುತ್ತೆ ನನಗೆ. ಅದನ್ನು ನಿಮ್ಮ ಬಗ್ಗೆ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ, ಯೂಟ್ಯೂಬ್ ಆಗಿ ಅದರಲ್ಲಿ ಸಕ್ಸಸ್ ಪಡಿಬೇಕು ಅಂದರೆ ಇವೆಲ್ಲ ಇರಬೇಕು, ನಾನು ಹೇಳಿರೋವೆಲ್ಲ ಇರಬೇಕು. ಅದು ಎಲ್ಲರಿಗೂ ಅಂತಲ್ಲ, ಒಬ್ರಿಗೆ ಅದೃಷ್ಟ ಇರುತ್ತೆ, ಒಬ್ರಿಗೆ ಅದೃಷ್ಟ ಇರಲ್ಲ. ಫಸ್ಟು ಮನೆಯವರ ಸಹಕಾರ ಇರಬೇಕು, ಮಾಡಿ ಅಂತ ಉರಿದುಂಬಿಸೋರು ಇರಬೇಕು, ಮಾಡಿದ ಮೆಚ್ಕೊಳ್ಳೋರು ಇರಬೇಕು. ಅವು ಯಾವುವು ಇಲ್ಲ ಅಂದರೆ ನಾವು ಮಾಡಿದ್ದೆಲ್ಲ ವೇಸ್ಟೇ. ನಾವು ಏನೇ ಮಾಡಿದ್ರೂ ತಪ್ಪೇ ಅನಿಸ್ತಾ ಇರುತ್ತೆ. ಅದರಿಂದ ಅದು ಇರಬೇಕು. ನಾವು ಕೇಳದಲ್ಲಿ ಕರ್ಕೊಂಡೋಗಿ ನಮಗೆ ಹುರಿದುಂಬಿಸಿ ಇದು ಬೆಳೆಸಿ ಅದು ಬೆಳೆಸಿ ಅಂತಂದಾಗ ನಮಗೂ ಆಸಕ್ತಿ ಬೆಳೆಯುತ್ತೆ. ಅವಾಗ ನಮಗೂ ಮಾಡಬೇಕಂತ ಮನಸ್ಸು ಬರುತ್ತೆ. ಒಳಗಡೆನೇ ಮನೆಯಲ್ಲೇ ಉತ್ಸಾಹ ಇಲ್ಲ ಅಂದಮೇಲೆ ಹೊರಗಡೆಯವ್ರು ಎಷ್ಟೇ ನಮಗೆ ಸಪೋರ್ಟ್ ಮಾಡಿದರೂ ವೇಸ್ಟು ಅನ್ನಿಸ್ತು. ಇದು ಮನೆ ಬಗ್ಗೆ. ಇನ್ನೂ ಒಂದು ಅದೃಷ್ಟ ಇರಬೇಕು ಎಲ್ಲರಿಗೂ. ಅದೃಷ್ಟ ಇದ್ರೇ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ನನ್ನ ಉದಾಹರಣೆ ಮಾತ್ರ ಹೇಳ್ತಾಯಿದ್ದೀನಿ, ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು 5 ವರ್ಷ ಆಯ್ತು ಮಾಡಿ. ಅಕಸ್ಮಾತ್ ನಾನು ಇದರಲ್ಲಿ ಸಕ್ಸಸ್ ಕಂಡು ನನಗೆ ಬೇಕಾದಷ್ಟು ವರಮಾನ ಬರ್ತಾಯಿದ್ರೆ ಮನೆಯವ್ರು ಮೆಚ್ಕೊಂತಿದ್ರೋ ಏನೋ ಗೊತ್ತಿಲ್ಲ. ನನ್ನ ಅಂದಾಜು ಪ್ರಕಾರ ನನಗೆ ಅನಿಸಿದ್ದು ಹೇಳ್ತಾಯಿದ್ದೀನಿ. ಯಾರ ಬಗ್ಗೆನೂ ಅಲ್ಲ, ಯಾರನ್ನೂ ಇದರಲ್ಲಿ ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ನನಗೆ ಅದೃಷ್ಟವೂ ಇಲ್ಲ ಅನಿಸುತ್ತೆ. ಈಗಲೇ ಅಲ್ಲ, ತುಂಬ ವರ್ಷಗಳೇ ಆದವು ಅನಿಸುತ್ತೆ. ಸುಮಾರು ಮದುವೆ ಆಗಿ ಬಂದಾಗಿಂದನೂ ನನಗೆ ಅದೃಷ್ಟ ಕಮ್ಮಿ ಅಂತಲೇ ಹೇಳ್ಕೋಬೇಕು. ಆದ್ರೂ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗ್ಬೋದು ಅಂತಲೇ ಇಷ್ಟು ದಿನ ಜೀವನ ಮಾಡಿದ್ದಾಯಿತು. ಇನ್ನು ತಾಳ್ಮೆ ಆಗಲಿ, ಸಿಗುತ್ತೆ ಅನ್ನೋ ಭರವಸೆ ಆಗಲಿ ನನ್ನ ಹತ್ರ ಇಲ್ಲ. ಅದ್ರ ಜೊತೆಗೆ ಆರೋಗ್ಯನೂ ನಿದ್ದೆನೂ ಕೆಡುತ್ತೆ. ಆರೋಗ್ಯ ಕೆಡೋದು ಮನಸ್ಸಿಗೂ ಹೇಳ್ತಾರೆ ನಮಗೆ, ಇಲ್ಲಿ ಬಂದು ನೋಡೋಕ್ಕೆ ಬಂದವರು, ನೀವು ಮನಸ್ಸಿಗೆ ಹಚ್ಕೊಂಡು ಕೊರಗ್ತೀರಾ ಅಂತ. ಎಷ್ಟೇ ಕೊರಗಬಾರ್ದು, ಎಷ್ಟೇ ಬಿಡಬಾರ್ದು ಅಂದರೆ ಕೇಳಲ್ಲ ಅಲ್ವ ಮನಸ್ಸು ಒಂದೊಂದು ಸರಿ. ಎಷ್ಟೇ ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾಯಿಲ್ಲ. ನಾನು ಇದರಲ್ಲಿ ಎಲ್ಲನೂ ಮರೆತು ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ಇದರಲ್ಲೂ ನನಗೆ ಅಷ್ಟು ಅದೃಷ್ಟ ಇಲ್ದಂಗೆ ದೇವ್ರು ಕೊಟ್ಟಿದ್ದಾನೆ. ಅದರಿಂದ ಇನ್ನು ಮಾಡೋದು ನಿಲ್ಸೋಣ, ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗೋದು ಬೇಡ, ನನ್ನ ಅದೃಷ್ಟ ಅಷ್ಟೇ ಅಂತ ಅಂದ್ಕೊಂಡು ನಿಲ್ಲಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಗಿಡಗಳು ಬೆಳೆಸ್ತೀನೋ ಬಿಡ್ತೀನೋ ದೇವ್ರಿಗೆ ಗೊತ್ತು. ಮುಂದೆ ಆಗೋದು ಯಾರಿಗೆ ಗೊತ್ತೇಳಿ, ನಾಳೆ ಆಗೋದು ಇವತ್ತು ಗೊತ್ತಿಲ್ಲ. ಆದ್ದರಿಂದ ಅದನ್ನು ನಿಮಗೆ ಭರವಸೆ ಕೊಡ್ತಾ ಇಲ್ಲ. ಒಟ್ಟು ಯೂಟ್ಯೂಬ್ ಅಂತೂ ಇವಾಗ ಸ್ಟಾಪ್ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಮನಸ್ಸಿಲ್ಲ, ಹೋಗಿ ವಿಡಿಯೋಗಳು ಮಾಡ್ತಾಯಿಲ್ಲ. ಇಷ್ಟು ದಿನ ಬರೀ ನಾನು ಹೂವುಗಳು ಹಾರ್ವೆಸ್ಟ್ ಮಾಡೋದು ಇದು ಮಾಡೋದಕ್ಕೆಲ್ಲ ಇದೇ ಕಾರಣ. ಏನೂ ಕೆಲಸ ಮಾಡ್ತಾಯಿಲ್ಲ. ಮನಸ್ಸಿದ್ರೆ ತಾನೇ ಕೆಲಸ ಮಾಡೋಕ್ಕಾಗೋದು. ಆರೋಗ್ಯ ಸರಿಗಿದ್ದರೆ ಕೆಲಸ ಮಾಡೋಕ್ಕಾಗುತ್ತೆ. ಒಂದೊಂದು ಸರಿ ಆರೋಗ್ಯ ಕೈ ಕೊಡುತ್ತೆ, ಒಂದೊಂದು ಸರಿ ಮನಸ್ಸೇ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಬೇಜಾರಾಗಿರುತ್ತೆ ಒಂದೊಂದು ಸರಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅದೃಷ್ಟಕ್ಕಿಷ್ಟೇ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ನೋಡ್ತೀನಿ ಯಾವುದ್ರಲ್ಲಿ ದೇವರು ಇನ್ನೂ ನನಗೆ ಖುಷಿ ಸಂತೋಷ ಕೊಡ್ತಾನೋ ಅದು ನನಗೆ ಗೊತ್ತಿಲ್ಲ. ಭರವಸೆನೂ ಇಲ್ಲ. ಯಾಕೆಂದರೆ ಈಗಲೇ ಸಾಕಷ್ಟು ವಯಸ್ಸಾಯಿತು, ಇನ್ನು ಭರವಸೆನೂ ನನಗೆ ಸಿಗ್ತಾಯಿಲ್ಲ. ಈ ಗಾರ್ಡನ್ ಮಾಡಿದಾಗ ಒಂದು ಸ್ವಲ್ಪ ಖುಷಿ ಸಂತೋಷ ಸಿಗ್ತಾಯಿತ್ತು. ಅದಾದಮೇಲೆ ಯೂಟ್ಯೂಬ್ ಮಾಡಿದಾಗ ಸುಮಾರಾಗಿ ಎಲ್ಲ ಮರೆತು ಖುಷಿಯಾಗಿದ್ದೆ. ಇನ್ನು ಆ ಭಾಗ್ಯನೂ ನನಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದಾನೆ ದೇವರು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಇದರಲ್ಲಿ ನಾನು ಬೆಟ್ಟು ಮಾಡಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ಅಂತ ಹೇಳ್ತಾರಲ್ವ, ಆ ಥರ. ನಾನು ಯಾರಿಗೆ ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಕೊಟ್ಟಿದ್ನೋ ಗೊತ್ತಿಲ್ಲ. ಈ ಜನ್ಮಲ್ಲಿ ದೇವರು ನನಗೆ ಅದಕ್ಕೇ ಅದೃಷ್ಟ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಮಾತಾಡೋಕ್ಕೆ ಮನಸ್ಸು ಬರುತ್ತೆ. ಗಿಡಗಳು ಬೆಳೆಸೋದು ನಿಲ್ಲಿಸ್ಬೇಕು ಅಂದಾಗಲೇ ನನಗೆ ತುಂಬ ಬೇಜಾರು ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ.
ವ್ಯೂಸ್ ಬರಲಿ ಬರದೆ ಹೋಗಲಿ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೆ. ನಾನು ಇದರಲ್ಲಿ ಸಮಾಧಾನ ಸಿಗುತ್ತೆ ಅಂತ. ಅದು ಎಡಿಟಿಂಗ್ ಮಾಡಿದಾಗ, ವಿಡಿಯೋ ಮಾಡಿದಾಗ ಟೈಮ್ ಪಾಸ್ ಆಗೋದು ಗೊತ್ತಾಗ್ತಿರ್ಲಿಲ್ಲ. ಅದರಿಂದ ಇಷ್ಟು ದಿನ ಮಾಡ್ಕೊಂಬಂದೆ. ಇವಾಗ ಅದನ್ನು ಮಾಡೋಕ್ಕಾಗಲ್ಲ ಅನಿಸುತ್ತೆ. ಇಷ್ಟು ದಿನ ನನಗೆ ಸಹಕಾರ ಕೊಟ್ಟಿದ್ದ ಎಲ್ಲರೂ ಪ್ರತಿಯೊಬ್ಬರಿಗೂ ಧನ್ಯವಾದ. ಆಮೇಲೆ ಅದೃಷ್ಟ, ಯೂಟ್ಯೂಬ್ ಎಲ್ಲರಿಗೂ ಸಕ್ಸಸ್ ಕೊಡಲ್ಲ. ಒಬ್ಬೊಬ್ಬರಿಗೆ ಬೇಗನೆ ಸಕ್ಸಸ್ ಕೊಡುತ್ತೆ, ಅದು ಅವ್ರ ಅದೃಷ್ಟ. ಒಬ್ಬೊಬ್ಬರು ಎಷ್ಟೇ ವರ್ಷ ನನಗಿನ್ನ ಹಿಂದೆ ಮಾಡಿದವರು ಇದ್ದಾರೆ, ಅವರು ಇವತ್ತಿಗೂ ಸಕ್ಸಸ್ ಇಲ್ಲ, ಆದರೂ ಮಾಡ್ತಾನೇ ಇದ್ದಾರೆ ಪ್ರಯತ್ನ. ದೇವರು ಅಂಥವ್ರಿಗೆ ಸಕ್ಸಸ್ ಕೊಡಲಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಯಾಕೆ ಅಂದರೆ ಏನೋ ಒಂದು ಜೀವನಕ್ಕೆ ಭರವಸೆ ಅಥವಾ ಖುಷಿಗೋ ಸಂತೋಷಕ್ಕೋ ಏನೋ ಮರೆಯೋಕ್ಕೊಂದು ಯೂಟ್ಯೂಬ್ ಮಾಡಿರ್ತಾರೆ. ಬೇರೆ ಎಲ್ಲೂ ಹೋಗಿ ಯಾರ ಹತ್ರನೂ ಹೇಳೋಕ್ಕಾಗದೇ ಇರೋವನ್ನೆಲ್ಲ ಇಲ್ಲಿ ಮರಿಬೋದು ಅಂತ ಬರ್ತಾರೆ. ಅಂಥವ್ರಿಗೆ ಸಕ್ಸಸ್ ಕೊಡಬೇಕು ಭಗವಂತ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನನಗೆ ಯೂಟ್ಯೂಬಲ್ಲಿ ತುಂಬ ಪರಿಚಯ ಆದವರು ಗೆಳತಿ ಚಾನಲ್ಲು. ಇವತ್ತಿಗೂ ಅವರು ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಇದ್ದರು. ನಾವು ಅವರೆಲ್ಲ ಒಟ್ಟಿಗೆ ಬಂದ್ರೂ ಇವತ್ತಿಗೂ ನಮ್ಮನ್ನು ಮರ್ತಿಲ್ಲ, ನಮಗೆ ಸಪೋರ್ಟ್ ಮಾಡ್ತಾರೆ. ಕತೆ ಅಂಗಡಿ ಅವರು ಅಷ್ಟೇ. ಆಮೇಲೆ ಪುಷ್ಪ ಪ್ರಪಂಚ ಒಬ್ಬೊಬ್ರು ಇದ್ದಾರೆ, ತುಂಬ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಅವರು. ಅವತ್ತು ನಾನು ಜೀವನದಲ್ಲಿ ಕೊನೆಯವರೆಗೂ ಯಾರನ್ನೂ ಮರೆಯಲ್ಲ. ಯಾಕೆಂದರೆ ಇಷ್ಟು ಎತ್ತರಕ್ಕೆ ಬೆಳೆದ್ರೂ ನಮ್ಮನ್ನು ಒಬ್ಬೊಬ್ಬರು ನೆನಪಿಟ್ಕೊಂತಾರಲ್ಲ, ಅದಕ್ಕಿಂತ ಖುಷಿ, ಅದಕ್ಕಿಂತ ದುಡ್ಡು ಯಾವುದ್ರಲ್ಲೂ ಸಿಗಲ್ಲ. ಈಗಿನ ಜನ ಎಲ್ಲ ದುಡ್ಡು ಕಾಸು ಅಷ್ಟರಲ್ಲೇ ನನಗೆ ಅಷ್ಟರಲ್ಲಿ ಖುಷಿ ಕಾಣೋಕ್ಕೆ ಇಷ್ಟಪಡಲ್ಲ. ಏನು ಮಾಡೋಕ್ಕಾಗಲ್ಲ, ಯಾರ್ಯಾರ ಅದೃಷ್ಟ ಅವರು. ನಾನು ಯೂಟ್ಯೂಬ್ ಮಾಡಿದಾಗ ನನ್ನ ಮಗಳು ಹೋಗೋ ದುಃಖ ಪೂರ್ತಿ ಮರ್ತುಬಿಟ್ಟಿದ್ದೆ ಅಂತ ಅಂದ್ಕೊಂಡೆ. ಅದಕ್ಕೆ ಸಹಕಾರ ಕೊಟ್ಟವರೆಲ್ಲ ನೀವುಗಳೇ, ಮರೆಯೋಕ್ಕೆ ಸಹಕಾರ ಕೊಟ್ಟವರಲ್ಲ. ತುಂಬ ಥ್ಯಾಂಕ್ಸ್. ಆದಷ್ಟು ಮರ್ತಿದ್ದೀನಿ ನನ್ನ ಮಗಳನ್ನ. 15 ವರ್ಷ ಆಯಿತು ತೀರೋದು, ಮರ್ತಿದ್ದೀನಿ. ಮನೆಯಲ್ಲಿ ಸಂಸಾರದಲ್ಲಿ ಕೆಲವೊಂದು ಅಡಚಣೆಗಳು ಬಂದಿದ್ವು, ಅವು ತೀರಿದ್ದಾವೆ. ಅದ್ರ ಬಗ್ಗೆ ನನಗಿಲ್ಲ, ಅದು ಖುಷಿ ಕೊಟ್ಟಿದೆ. ಸಾಕು, ಇಷ್ಟೇ ಖುಷಿ ಅನಿಸುತ್ತೆ ನನ್ನ ಜೀವನಕ್ಕೆ. ಇನ್ನು ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ನಾನು. ಏನು ಮಾಡೋದು, ಅದನ್ನು ನೆನೆಸ್ಕೊಂಡ್ರೇ ತುಂಬ ಬೇಜಾರಾಗುತ್ತೆ. ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಡಗಳು ಬೆಳೆಸೋದು ಬೇಡ ಅಂತ ತೀರ್ಮಾನ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಏನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲೇ, ಯಾರನ್ನೂ ಎದುರ್ಸೋಕ್ಕಾಗ್ತಿಲ್ಲ. ಯಾರಿಗೂ ತಿಳುವಳಿಕೆ ಹೇಳೋಷ್ಟು ಶಕ್ತಿನೂ ನನ್ನ ಹತ್ರ ಇಲ್ಲ. ಏನು ಮಾಡೋದು, ನಾನು ಎಷ್ಟೇ ನೋವು ಸಂತೋಷ ಖುಷಿ ಎಲ್ಲ ನಿಮ್ಮ ಹತ್ರನೇ ಹಂಚ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದರಿಂದ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತಲ್ಲ. ನಾನು ಕೊನೆ ವಿಡಿಯೋದಲ್ಲಿ ಇವೆಲ್ಲ ವಿಡಿಯೋ ಯಾಕೆ ನಿಲ್ಲಿಸಿದ್ರು ಇದ್ದಕ್ಕಿದ್ದಂಗೆ ಅಂತ ಅನ್ನೋದಕ್ಕೆ ಒಂದು ಕಾರಣ ಕೊಡಬೇಕಲ್ವ, ಅದಕ್ಕೆ ಇದು ವಿಡಿಯೋ ಮಾಡಿದ್ದು. ಒಬ್ಬೊಬ್ಬರು ಅನ್ಕೊಂತಾರೆ ಈ ಥರ ವಿಡಿಯೋಗಳು ಮಾಡಿ ಹಾಕಿದ್ರೆ ವ್ಯೂಸ್ ಬರ್ತಾರೆ ಅಂತ. ಖಂಡಿತ ಇಲ್ಲ, ಅದಕ್ಕಾಗಿ ನಾನು ಮಾಡ್ತಾಯಿಲ್ಲ. ಯೂಟ್ಯೂಬ್ ನಿಲ್ಲಿಸ್ತೀನಿ ಅಂತೇಳಿ ಮತ್ತೆ ಲಾಸ್ಟಲ್ಲಿ ಏನೋ ಒಂದು ಹೇಳಿ ಮಾಡ್ತಾರೆ ಅಂತ ಅದಕ್ಕೂ ಅಲ್ಲ. ಇದು ನನ್ನ ಮನಸ್ಸಿನ ತೀರ್ಮಾನ ಅಷ್ಟೇ. ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು, ಅವನ್ನೆಲ್ಲ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಇಷ್ಟು ಬೆಳೆಸಿದ್ದೀನಿ, ಇಷ್ಟು ಮಾಡಿದ್ದೀನಿ. ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲನೂ ತಿಳಿಸಿದ್ದೀನಿ. ನಾನು ವಿಡಿಯೋಗಳು ತಿಳಿಸಿದ್ದೀನಿ 4 ಜನಕ್ಕೆ. ಯೂಟ್ಯೂಬ್ ಇರೋವರೆಗೂ ನನ್ನ ವಿಡಿಯೋಗಳು ಇರುತ್ತೆ. ಅವನ್ನ ನೋಡ್ಕೊಂಡು ನೀವು ಮನೆಯವರ ಸಹಕಾರ ಫಸ್ಟು ತೊಗೊಳ್ಳಿ. ಫಸ್ಟು ತಗೊಂಡು ಯೂಟ್ಯೂಬ್ ಮಾಡಿ. ಅದೃಷ್ಟ ಇದ್ದರೆ ದೇವರು ಒಲಿತಾನೆ, ಅದರಲ್ಲೂ ಸಕ್ಸಸ್ ಸಿಗ್ಬೋದು. ಅದೃಷ್ಟ ಇಲ್ಲ ಅಂದ್ರೂ ಕೈ ಬಿಡಬೇಡಿ, ಮಾಡಿ. ನಂತರ ಕೈ ಬಿಡಕ್ಕೆ ಹೋಗಬೇಡಿ, ಮಧ್ಯದಲ್ಲಿ ಮಾಡಿ. ಇವತ್ತಿಲ್ಲ ನಾಳೆ ಸಕ್ಸಸ್ ಸಿಗುತ್ತೆ, ಕಾದವ್ರಿಗೆ ಸಿಗುತ್ತೆ ಅಂತಾರೆ. ಆದರೆ ನನ್ನ ಇದರಲ್ಲಿ ಅದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಹಣೆಯಲ್ಲಿ ಇಲ್ಲದೆ ಇರೋದನ್ನು ಕೇಳಿದ್ರೆ ದೇವ್ರು ಕೂಡ ಎಲ್ಲಿ ಕೊಡ್ತಾನಲ್ವ. ಅದನ್ನು ನೋಡ್ಕೊಂಡು ನೀವು ಮಾಡಿ. ಯಾವುದಕ್ಕೂ ನಿರಾಸೆ ಪಡಬೇಡಿ ಜೀವನದಲ್ಲಿ. ನಮಸ್ತೆ. ಮತ್ತೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ತೆ.